ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಪಂಚಾಯಿತಿ ವ್ಯಾಪ್ತಿಯ ಕನ್ನಮಂಗಲ ಪಾಳ್ಯ ಗ್ರಾಮದಲ್ಲಿ ರಸ್ತೆ ಅವ್ಯವಸ್ಥೆ ತೀವ್ರಗೊಂಡಿದ್ದು ಗ್ರಾಮಸ್ಥರು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ. ಇನ್ನು 30ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯನ್ನು 9 ತಿಂಗಳ ಹಿಂದೆ ಕಿತ್ತು ಹಾಕಿದ್ರು ಮರು ನಿರ್ಮಾಣ ಮಾಡದ ಕಾರಣ ಸಾರ್ವಜನಿಕರು, ವಿದ್ಯಾರ್ಥಿಗಳು ಹಾಗೂ ವೃದ್ಧರು ತೀವ್ರ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮಳೆ ಬಂದ್ರೆ ರಸ್ತೆ ಕೆಸರುಗದ್ದೆ ಆಗ್ತಾ ಇದ್ದು ತಕ್ಷಣ ರಸ್ತೆ ನಿರ್ಮಾಣ ಕಾಮಗಾರಿ ಕೈಗೊಂಡು ಗ್ರಾಮಕ್ಕೆ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಸುಮಾರು ಊರುಗಳಿಗೆ ಇದು ಸಂಪರ್ಕ ಕಲ್ಪಿಸ್ತೈತೆ ಸರ್. ಇದು IBC ರೋಡ್ ಆದ್ಮೇಲೆ ಇದೇ ಕ್ಲೀನ್ ಆಗಿ ರೈಲ್ವೆ ಟ್ರ್ಯಾಕ್ ಇಂದ ದೊಡ್ಡ ದೊಡ್ಡ ಲಾರಿಗಳು ಎಲ್ಲ ಇಲ್ಲಿಗೆ ಬರ್ತೈತೆ ಸರ್. ಹಂಗಾಗಿ ಈ ಸ್ಕೂಲ್ ಬಸ್ಸುಗಳು 10 ಬಸ್ಸುಗಳು ಬರ್ತವೆ ಸರ್, 10 ಸ್ಕೂಲ್ ವ್ಯಾನ್ಗಳು ಬರ್ತವೆ. ವಿದ್ಯಾರ್ಥಿಗಳಿಗೂ ತೊಂದರೆ, ಬಸ್ಸುಗಳಿಗೂ ಬರಕ್ ಹೋಗಕ ನೀರ್, ಆಮೇಲೆ ಮಳೆ ಬಿದ್ದರೆ ತುಂಬಾ ಇಲ್ಲಿ ಅಧ್ವಾನ ಆಗುತ್ತೆ ಸರ್. ಚೆನ್ನಾಗಿದ್ದ ರೋಡ್ನ ಎಲ್ಲೋ ಹಳ್ಳ, ಒಂದೊಂದು ಹಳ್ಳ ಇತ್ತು, ಹಂಗಾಗಿ ಪೂರ್ತಿ ಚೆನ್ನಾಗಿರೋ ರೋಡ್ನ ಏನ್ ಆಕ್ಷನ್ ಪ್ಲಾನ್ ಇಲ್ದೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಇದ್ರ ಬಗ್ಗೆ. ಸಚಿವರಾಗಿರ್ಬೋದು, ಯಾಕಂದ್ರೆ ಸಚಿವರು 7 ಬಾರಿ MP ಆಗಿರೋಂಥವ್ರು, ಅವ್ರಿಗೆ ನಾವ್ ಹೇಳೋಷ್ಟು ಅಂತೂ ಇಲ್ಲ. ಅವ್ರು ಅದನ್ನ ಅರ್ಥ ಮಾಡ್ಕೊಂಡು ಅಭಿವೃದ್ಧಿ ಕಡೆ ಗಮನ ಕೊಡ್ಬೇಕು. ಅವರು ಸಹ ಬಂದು ಹೋಗಿದ್ದಾರೆ, ಊರಲ್ಲಿ ಫಂಕ್ಷನ್ ಇತ್ತು, ಬಂದು ಇದೇ ರಸ್ತೆಯಲ್ಲಿ ಓಡಾಡಿದ್ದಾರೆ, ಆದ್ರೂ ಸಹ ಅಭಿವೃದ್ಧಿ ಮಾಡಿಲ್ಲ. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಇದ್ರ ಬಗ್ಗೆ. ಸಚಿವರಾಗಿರ್ಬೋದು, ಯಾಕಂದ್ರೆ ಸಚಿವರು 7 ಬಾರಿ MP ಆಗಿರೋಂಥವ್ರು, ಅವ್ರಿಗೆ ನಾವ್ ಹೇಳೋಷ್ಟು ಅಂತೂ ಇಲ್ಲ.